ಸರ್, ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಲಿ ಆಮೇಲೆ ಜಿಲ್ಲಾಧ್ಯಕ್ಷರು ಆಲ್ರೆಡಿ ಈಗ ಬಿಜೆಪಿ ಜಿಲ್ಲಾಧ್ಯಕ್ಷರು ಕೂಡ ಘೋಷಣೆ ಮಾಡಿದ್ದಾರೆ. ಹಾಗೆ ಇದು ಎಲ್ಲರೂ ಒಟ್ಟಿಗೆ ಒಂದು ಅಭಿಪ್ರಾಯ ತೊಗೊಂಡು ಮಾಡಿದಾರೆ ಅಥವಾ ಏನು ಏಕಪಕ್ಷೀಯವಾಗಿ? ಯಾರ್ದು ಒಟ್ಟಿಗೆ ಇಲ್ಲ. ಅವ್ನು ವಿಜೇಂದ್ರಿಗೆ ಏನು ತಿಳಿತೈತಿ, ಅವ್ ಹಿಟ್ಲರ್ನ ಮಗ, ಹಿಟ್ಲರ್ ಮಕ್ಕಳಿದ್ದರೂ ಗೊತ್ತಿಲ್ಲ, ಆದ್ರೆ ಹಿಟ್ಲರ್ ಮಗ ಇದು ನಡೆಸ್ಯಾನ. ಅವನದು ಆಗ್ತದೆ, ಇಷ್ಟು ಭಾಳ ದಿವಸ ಇಲ್ಲ, ಅವನದು ಅಂತ್ಯ ಕೊನೆ ಬಂದಿದೆ, ಆಗ್ತದೆ. ಈ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏನಿತ್ತು ಅಂತಂದ್ರೆ ಅದಕ್ಕೆ ಪೈಪೋಟಿ ನಡೆಯೋ ಮಧ್ಯೆ, ಯಾಕಂದ್ರೆ ನೀವು ಮುಂಚೆನೂ ಕೂಡ ಹೇಳಿದ್ರಿ ಜಿಲ್ಲಾಧ್ಯಕ್ಷ ಸ್ಥಾನ ಏನೋ ಒನ್ ಸೈಡ್ ಆಗಬಾರ್ದು, ಇವ್ರು ಆಯ್ಕೆ ಆದವ್ರು ನಾಳೆ ಆದರೆ ಅಲ್ಲಿ ಆಯ್ಕೆ ಮಾಡೋ ಆ ಪ್ರಯೋಗ ಮಾಡ್ಲಕತ್ತಾರ, ಮಾಡ್ಲವ್ರು. ಜಿಲ್ಲಾಧ್ಯಕ್ಷರು ಮಾಡ್ಕೊಂಡ ತಕ್ಷಣ ರಾಜ್ಯಾಧ್ಯಕ್ಷರನ್ನ ಮ್ಯಾಗೆ ನಾವು ಕೊಟ್ಟೆ ಬಿಡ್ತಾ ಇರ್ತೇನಿಲ್ಲ. ಹೈಕಮಾಂಡ್ ಹೇಳಿದ್ದೇ ಕೇಳಬೇಕಾಗ್ತದೆ. ಇಂಥ ಅಯೋಗ್ಯ ಅಧ್ಯಕ್ಷರು ಮುಂದುವರ್ಸೋದಿಲ್ಲ, ನಮಗೂ ವಿಶ್ವಾಸ ಇದೆ. ಸರ್, ಈಗ ಹೈಕಮಾಂಡ್ ಮೇಲೆ ನಿಮಗೆ ವಿಶ್ವಾಸ ಇದೆಯಾ ಅಂತ? ಯಾಕಂದ್ರೆ ಈ ರೀತಿ ಎಲ್ಲ ಅವ್ರು ಯಾಕಂದ್ರೆ ಯಾವಾಗ ಮಾಡಿದ್ರು ಕೂಡ ನೀವು ಅದಕ್ಕೆ ಯಾರು ತೀವ್ರ ಅಂತ ವಿರೋಧ ಮಾಡಿದ್ರು ಕೂಡ ನಿಮಗೆ ನೋಟಿಸ್ ಕೊಡೋದು, ನಿಮಗೆ ಈ ರೀತಿ ಮಾಡ್ತಾರೆ ಹೊರತುಪಡಿಸಿ ಅವ್ರ ಬಗ್ಗೆ ಯಾವುದು ಕೂಡ ಆ್ಯಕ್ಷನ್ ಮಾಡ್ತಾರೆ. ಹೈಕಮಾಂಡ್ ಮ್ಯಾಗ ನಮ್ಗೆ ವಿಶ್ವಾಸ ಇದೆ. ಹೈಕಮಾಂಡು ನಮ್ಮ ಭಾವನೆಯನ್ನು ತಿಳ್ಕೊಂಡೆ ಅವ್ರಿಗೆ ಇಟ್ಟೊತ್ತಿಗೆ 20ನೇ ತಾರೀಕಿಗೆ ನಂದು ಆಯಿತು, ನಾ ಅಧ್ಯಕ್ಷ ಆದೈತಿದ್ರು. ಆಗಿಲ್ಲ ಅಂದ್ರೆ ಅರ್ಥ ನಮ್ಮೆಲ್ಲ ಭಾವನೆಗಳು ಹೈಕಮಾಂಡ್ಗೆ ಗೊತ್ತಾಗಿದೆ. ಹೈಕಮಾಂಡ್ ಸೂಕ್ತ ನಿರ್ಣಯ, ಸೂಕ್ತ ಸಂದರ್ಭ ತಗೋತಾರದ ವಿಶ್ವಾಸದಲ್ಲಿ ನಾವು ಇದ್ದೀವಿ. ಸರ್, ಈಗ ನಿಮ್ಮದು ಒಂದು ಏನಂತ ನಿಷ್ಠಾವಂತ ಬಿಜೆಪಿ ಅವರು ಅದಕ್ಕೆ ಎಲ್ಲ ಇದ್ರಿ, ಒಂದು ತಂಡ ಮಾಡ್ಕೊಂಡಿದ್ರಿ. ಈಗ ಏನು ತಂಡದ ಮುಂದಿನ ಹೋರಾಟ ಯಾವ ರೀತಿ ಇದೆ, ಯಾವ ರೀತಿ ಹೋರಾಟ ಅವ್ರು ಏನು ಮಾಡ್ತಾರೆ ಅದ್ರ ವಿರುದ್ಧ ಹೋರಾಟ ಇರ್ತದೆ. ಅವರೇನೋ ವೀರಶೈವ ಲಿಂಗಾಯತರ ಸಭಾ ಮಾಡ್ತೀನಿ ಅಂದ್ರೆ ನಮ್ಮದು ರೆಡಿ ಇದೆ. ದಾವಣಗೆರೆಯಲ್ಲಿ ಹುಟ್ಟುಹಬ್ಬ ಪಟ್ಟೊಬ್ಬ ಏನೋ ಮಾಡ್ತೀನಿ ಅಂದಾರೆ. ಅದಾದ್ಮೇಲೆ ನಮ್ಮ ಹಿಂದೂ ಸಮಾಜೋತ್ಸವ ನಾವು ಮಾಡ್ತೀವಿ 10 ಲಕ್ಷ ಜನರದ್ದು. ಅವ್ರು 1 ಲಕ್ಷ ಜನ ಸೇರಿಸಿದ್ರೆ ನಾವು 10 ಲಕ್ಷ ಸೇರಿಸ್ತೀವಿ. ಅಲ್ಲೇ ಮಾಡ್ತಾರೆ. ಅವ್ರು ಯಾವ ಜಾಗದಾಗ ಅದೇ ಜಾಗದ ಉತ್ತರ ಅದೇ ಜಾಗದಲ್ಲಿ ಸಿಗಲಾಗುವುದು. ಖಂಡಿತ ನಿಶ್ಚಿತ ನಮ್ಮದು ಎಲ್ಲ ತಯಾರಿ ಇದೆ. ಅವ್ರು ಮಾಡಲಿ, ಅವ್ರ ಪ್ರದರ್ಶನ ಆದ್ಮೇಲೆ ನಮ್ಮ ಪ್ರದರ್ಶನ. ಈಗ ಜೆ ಡಿ ಅಂಗಡಿಯವರು ಜಿಲ್ಲಾಧ್ಯಕ್ಷನ ಆಯ್ಕೆ ಮಾಡಿದ್ರು. ಯಾರಿ ಅಂಗಡಿಯವ್ರಿಗೆ ಅಂದ್ರೆ ಜಿಲ್ಲಾಧ್ಯಕ್ಷರಾಗಿ ಬಿಜೆಪಿ ಆಯ್ಕೆ ಮಾಡಿಬಿಟ್ಟಿದ್ದಾರೆ. ಯಾರು ಗುರ್ತಿಲ್ಲ ಅವ್ರು. ಅಲ್ಲಿ ನಿಮ್ಮ ಸಹಮತ ಇದೆಯಾ? ನನಗೆ ಯಾರು ಗುರ್ತೇ ಇಲ್ಲ, ಅದು ಏನು ಮಾಡೋದು, ಗುರ್ತಿಲ್ಲಾರ್ದವ್ರ ಬಗ್ಗೆ ಮಾತಾಡೋದಿಲ್ಲ. ಇದಿಷ್ಟು ಯತ್ನಾಳ್ ಅವ್ರ ಮಾತು. ವಿಜಯಪುರದ ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿ.